ಪೇಜಾವರ ದೀಕ್ಷೆ ವಿಶೇಷ ಸ್ವಾಗತ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪೇಜಾವರ ಶ್ರೀಗಳು ಮತ್ತೆ ಇವತ್ತು ಸುವರ್ಣ ನ್ಯೂಸ್ಗೆ ವಿಶೇಷವಾದಂಥ ಒಂದು ಸಂದರ್ಶನ ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಿನ್ನೆಯ ಹೇಳಿಕೆಗೆ ಬದ್ಧನಾಗಿದ್ದೇನೆ, ಯಾವುದೇ ಕಾರಣಕ್ಕೂ ಯಾರಾದರೂ ಬಂದು ದೀಕ್ಷೆಯನ್ನು ಪಡೆಯೋದಾದ್ರೆ ನಾನು ಆ ದೀಕ್ಷೆಯನ್ನು ಕೊಡೋಕ್ಕೆ ಸಿದ್ಧ ಇದ್ದೇನೆ. ಮತ್ತು ಹಾಲು ಮತ ಪೀಠವನ್ನು ಮಾಡ್ಕೊಳ್ತೀನಿ ಅನ್ನುವಂಥ ಏನು ಕಾಗಿನೆಲೆ ಶ್ರೀಗಳು ಹೇಳಿದರೆ ಅದು ಕನಕ ಪೀಠ ಅನ್ನುವಂಥದ್ದು ಯಾಕೆ ಇಟ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ನೀನು ಮಾಡಿದರು. ಇವತ್ತು ಕೂಡ ನಾನು ಆ ಹೇಳಿಕೆಗೆ ಬದ್ಧ, ವೈಷ್ಣವ ದೀಕ್ಷೆಯನ್ನು ಕೊಡ್ತೇನೆ. ಮತ್ತು ಅವರು ನನ್ನ ಗುಲಾಮರು ಆಗಬಾರದು, ನಾನು ಗುಲಾಮರನ್ನು ಮಾಡಲಿಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದು ಕಾಗಿನೆಲೆ ಶ್ರೀಗಳ ಹೇಳಿಕೆ, ಅದನ್ನು ನಾನು ಒಪ್ಪೋದಿಲ್ಲ. ಅವರು ಕನಕನ ಗುಲಾಮರು ಆಗಲಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುವರ್ಣ ಟಿವಿಯವರು ಅಂಥ ಮುಕ್ತ ಚರ್ಚೆಯನ್ನು ಏರ್ಪಡಿಸಲಿ. ನಾನು ಸಂಕೋಚವಿಲ್ಲದೆ ಬಂದು ಭಾಗವಹಿಸಿ ನಾನು ಹೇಳಿದ ಹೇಳಿಕೆಯನ್ನು ಸಮರ್ಥನೆ ಮಾಡ್ತೇನೆ. ಕರೀರಿ, ಕರೆದರೆ ಬರ್ತೇನೆ, ಬಂದು ಸಮರ್ಥನೆ ಮಾಡ್ತೇನೆ. ಮುಕ್ತವಾಗಿ ಚರ್ಚೆಗೆ ಅವಕಾಶ ಇದೆ. ನಾನು ಹೇಳಿದ್ದರಲ್ಲಿ ಯಾವುದೂ ಅನುಚಿತವಾದ ವಿಷಯ ಇಲ್ಲ, ಎಲ್ಲ ಸತ್ಯವಾದ ವಾಸ್ತವವಾದ ವಿಚಾರವನ್ನು ಹೇಳ್ತೇನೆ. ಎಲ್ಲಿಯೂ ಅದನ್ನು ಸಮರ್ಥಿಸಲಿಕ್ಕೆ ಸಿದ್ಧನಿದೆ. ದಾಸರಾಗುವುದಕ್ಕೂ ತಯಾರು ಅಂತ ಹೇಳಿದ್ದಾರೆ ಕನಕದಾಸರು. ಏನಿಲ್ಲ, ಕನಕದಾಸರು ವಿಷ್ಣು ಭಕ್ತರು, ವೈಷ್ಣವ ನಿಷ್ಠೆ ತಗೊಂಡಿದ್ದಾರೆ ವ್ಯಾಸರಾಯರಿಂದ, ಇದೆಲ್ಲರಿಗೂ ಸಿದ್ಧ ವಿಷಯ. ಅವರ ಹಾಡುಗಳಲ್ಲೆಲ್ಲ ವೈಷ್ಣವ ಸಿದ್ಧಾಂತವನ್ನೇ ಹೇಳಿದ್ದಾರೆ. ಅದನ್ನು ಕನಕನ ಅನುಯಾಯಿಗಳು, ಕನಕ ಪೀಠ ಅಂತ ಹೇಳುವವರು ವೈಷ್ಣವ ಸಿದ್ಧಾಂತ ಅನುಸರಿಸಿರಿ ಅಂತ ಹೇಳೋದು ನಮ್ಮ ಸಲಹೆ, ಕರ್ತವ್ಯ, ನ್ಯಾಯ. ಯಾವ ಥರದ ಆಕ್ರೋಶಕ್ಕೂ ಅವಕಾಶ ಇಲ್ಲ. ಅಭಿಮಾನ ಪಡಬೇಕು, ಅವರು ಆಕ್ರೋಶಕ್ಕೆ ಅವಕಾಶ ಇಲ್ಲ. ನಾವು ಹಾಲು ಮತದ ಅನುಯಾಯಿಗಳಲ್ಲ, ಅವರು ಕನಕನ ಅನುಯಾಯಿಗಳು. ನಾವು ಯಾಕೆ ಹೋಗಬೇಕು ಹಾಲು ಮತಕ್ಕೆ? ಕನಕನ ಅನುಯಾಯಿಗಳು ಹೌದು ಅಲ್ವೋ? ಒಂದು ಅಲ್ಲ ಅಂಥೇಳಿ ನಾವು ಕನಕನ ಅನುಯಾಯಿಗಳಲ್ಲ, ಒಪ್ಪಲಿ, ನಾವು ಕರೆಯುವುದಿಲ್ಲ. ಕನಕನ ಅನುಯಾಯಿ ಅಂತ ಹೇಳಿದ ಮೇಲೆ ಕನಕ ಸಿದ್ಧಾಂತ ಒಪ್ಪದೇ ಇದ್ದರೆ ಅದು ಕನಕರಿಗೆ ಅಪಚಾರ ಆಗ್ತದೆ. ಕನಕನ ಅನುಯಾಯಿ ಅಂತ ಅವರು ಒಪ್ಪಿದ್ದಾರೆ, ಅದಕ್ಕೆ ಕನಕನ ಸಿದ್ಧಾಂತ ಒಪ್ಪಿರಿ, ಇಷ್ಟ ನಾನು ಹೇಳಿದ್ದು. ಹಾಲುಮತಕ್ಕೆ ಪೇದಾಶ್ರೀಗಳೇ ಬರಲಿ ಅನ್ನುವಂಥ ಬರಲಿ. ನಾನು ಹಾಲುಮತ ಅನುಯಾಯಿ ಅಲ್ಲ, ಹಾಲುಮತ ಪರಂಪರೆಯಿಂದ ಬಂದಿದ್ದಲ್ಲ. ಅವರು ಕನಕನ ಅನುಯಾಯಿಗಳು, ಕನಕ ಪೀಠ ಸ್ಥಾಪಿಸಿದ್ದಾರೆ. ಕನಕನ ಅನುಯಾಯಿಗಳಾದ ಪ್ರೀತವರು ವೈಷ್ಣವ ದೀಕ್ಷೆ ತಗೊಳ್ಬೇಕು. ನಾನು ಹಾಲುಮತ ಅನುಯಾಯಿ ಅಲ್ಲ, ನಾನು ಸ್ವೀಕಾರ ಮಾಡುವ ಅಗತ್ಯ ಇಲ್ಲ. ಅವರು ಕನಕ ಅನುಯಾಯಿ ಹೌದು ಅಲ್ವಾ? ಅಲ್ಲ ಅಂತ ಹೇಳಿ ನಾನು ಕರೆಯುವುದಿಲ್ಲ. ಸೊ ಪೇಜಾವರ ಶ್ರೀಗಳು ಕಾಗಿನೆಲೆ ಶ್ರೀಗಳು ಕೊಟ್ಟಂಥ ಆಹ್ವಾನವನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ನಾನು ಹಾಲು ಮತದ ಅನ್ಯಾಯ ಅಲ್ಲ, ಈಶ್ವರಾನಂದ ಪುರಿಗಳೇ, ಶ್ರೀಗಳು ನಿಮ್ಮ ಆಹ್ವಾನವನ್ನು ರಿಜೆಕ್ಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದೇನಿರುತ್ತೆ ಅಂದರೆ ಸಮಾಜದಲ್ಲಿ ನಮಗೆ ಧಾರ್ಮಿಕ ಅಷ್ಟು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಸಾಮಾನ್ಯವಾಗಿ ಸಮಾಜದಲ್ಲಿ ಹೇಳ್ತಾರೆ ಒಳ್ಳೆಯವ್ರ ಜೊತೆ ಸಂಘ ಮಾಡಪ್ಪ ಅಂತ ಹೇಳ್ತಾರೆ, ಒಳ್ಳೆಯವ್ರ ಜೊತೆ ಇದ್ದರೆ ಒಳ್ಳೆಯದನ್ನು ಪಡ್ಕೊಳ್ತೀಯ. ಹಾಗಾದರೆ ಈಗ ಪೇಜಾವರ ಶ್ರೀಗಳು ಹೇಳುವಂಥದ್ದು ನಮ್ಮಂಥವ್ರ ಜೊತೆ ಬಂದು ನೀವು ಒಳ್ಳೆಯವ್ರು ಆಗ್ತೀರಿ ಅನ್ನುವಂಥದ್ದು ಕಲ್ಪನೆ ಅಂತ. ನನಗೆ ಪೇಜಾವರ ಸ್ವಾಮೀಜಿಗಳನ್ನು ನಾನು ಭಾಳ ವರ್ಷಗಳಿಂದ ನೋಡ್ತಾ ಬಂದಿದ್ದೆ. ನೀವು ಅಲ್ಲಿಯವರೇ? ನಾನು ಅಲ್ಲಿಯವನೇ. ನಾನು ಸುಮಾರು ಒಂದು 25 ವರ್ಷಗಳ ಹಿಂದೆ ನಾನು ಹಿಂದೆ ಒಂದು ಪತ್ರಿಕೆಗೆ ಒಂದು ಸಂದರ್ಶನ ಮಾಡಿದ್ದೆ. ಆಗ ಅವರು ಸಮಾನತೆ ಬಗ್ಗೆ ಎಲ್ಲ ಮಾತಾಡಿದರು. ಅದಕ್ಕೆ ನಾನು ಹಾಗೆ ಹೇಳಿದೆ, ಮುಂದಿನ ನಿಮ್ಮ ಶಿಷ್ಯರನ್ನು ಒಬ್ಬ ಅಬ್ರಾಹ್ಮಣರನ್ನು ಮಾಡಿಬಿಡಿ ಅಂತ. ಯಾರಾದರೂ ಆಗ್ಬೋದು, ಯಾರಾದರೂ ಆಗಲಿ. ಕರೆಕ್ಟ್. ಅದಕ್ಕೆ ಅವರು ತಕ್ಷಣ ನನ್ನ ಕೈ ಹಿಡಿದ್ರು, ನನಗೆ ಈಗಲೂ ನೆನಪಿದೆ. ಅದು ಹೇಳಿದರು, ನಾನು ಈ ಮಠದ ಬಂದಿ, ನಾನು ಇಲ್ಲ, ಅದಕ್ಕೆ ನಾನು ಹೊರಗೆ ಬನ್ನಿ ಸ್ವಾಮೀಜಿಗಳೇ ಅಂತ ಹೇಳಿದೆ. ಮಠದಿಂದ ಹೊರಗೆ ಬನ್ನಿ, ನೀವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಮಠದಿಂದ ಹೊರಗೆ ಬನ್ನಿ ಅಂತೇಳಿ, ನೀವೊಬ್ಬ ಹಿಂದೂ ಸ್ವಾಮಿಯಾಗಿ ಅಂತೇಳಿ. ನಾನು ಹೊರಗೆ ಬಂದರೆ ಬರೀ ವಿಶ್ವೇಶ ಆಗ್ತೇನೆ, ವಿಶ್ವೇಶನ ಮಾತು ಯಾರು ಕೇಳ್ತಾರೆ ಮರಿ ಅಂತ ನನಗೆ ಹೇಳಿದರು. ಆ ಕಾಲದಲ್ಲಿ ಅವರೊಬ್ಬ ಸಾಮಾನ್ಯ ಸ್ವಾಮಿ. ಈ 25 ವರ್ಷಗಳಲ್ಲಿ ಅವರೊಬ್ಬ ಇಡೀ ಹಿಂದೂ ಸಮಾಜದ ಸ್ವಾಮೀಜಿಯಾಗಿ ಬೆಳೆದಿದ್ದಾರೆ. ನಾನು ಹೇಳ್ತಾ ಇರೋದು ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನನಗೆ ಧರ್ಮ ಅಧ್ಯಾತ್ಮದ ಬಗ್ಗೆ ನನಗೆ ವಿಶೇಷವಾದ ಕಾಳಜಿಗಳಿಲ್ಲ. ನನ್ನ ಚಿಂತನೆ ಬೇರೆ ಇದೆ. ಸಾಮಾಜಿಕ ನ್ಯಾಯದ ಬಗ್ಗೆ, ಅಸಮಾನತೆಯ ವಿರುದ್ಧದ ಚರ್ಚೆಗೆ ನಾನು ಬರ್ತೇನೆ ಬೇಕಾದ್ರೆ. ಪೇಜಾವರ ಸ್ವಾಮೀಜಿಗಳ ಇಡೀ ಕಳೆದ 25 ವರ್ಷಗಳನ್ನು ನೀವು ನೋಡಿದರೆ, ನಾನು ನೋಡಿದ, ಅವು ಆಗಾಗ ಈ ಅವಸರದ ಕ್ರಾಂತಿಗೆ ಹೊರಡ್ತಾರೆ ಅವರು. ಇದು ಕೂಡ ಒಂದು ಅವಸರದ ಕ್ರಾಂತಿ ನೋಡಿ. ಇಡೀ ಹಿಂದೂ ಧರ್ಮದ ಏಕತೆಯ ಬಗ್ಗೆ ನೀವು ಮಾತಾಡುವವರು, ಈಗ ಅವರು ಕನಕಾನುಯಾಯಿಗಳು ಅಂತ ಪ್ರೂವ್ ಆಗಬೇಕಾದ್ರೆ ನೀವು ದೀಕ್ಷೆ ತಗೊಳ್ಬೇಕು, ವೈಷ್ಣವ, ಶೈವ, ಇದು ಮತ್ತೆ ಜಾತಿಗಳ ಮೂಲಕ, ಪಂಥಗಳ ಮೂಲಕ ಅದನ್ನು ವಿಂಗಡಣೆ ಮಾಡುವ ಅದನ್ನು ಉಳಿದವರು ಮಾಡಿದರೆ ನಾನು ಅದರ ಬಗ್ಗೆ ಆಕ್ಷೇಪ ಇಲ್ಲ. ಒಂದು ಕಡೆ ನೀವು ವೇದಿಕೆಯಲ್ಲಿ ನಿಂತು, ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿ ನಿಂತು ಎಲ್ಲ ಹಿಂದೂಗಳು ಒಂದಾಗಬೇಕಂತ ಹೇಳ್ತೀರಿ. ಮತ್ತೊಂದು ಕಡೆ ಕನಕಾನುಯಾಯಿಗಳು ಅವರು ವೈಷ್ಣವ ದೀಕ್ಷೆ ಪಡೆಯದಿದ್ದರೆ ಅವರು ಕನಕಾನುಯಾಯಿಗಳಲ್ಲ, ಅವರು ಬೇರೆ ಅಂತ ಹಾಲು ಮತಕ್ಕೆ ಸೇರ್ತಾರೆ. ಒಂದಿದು. ಎರಡನೇದು, ನಾವು ಪೇಜಾವರ ಮಠದ ಸ್ವಾಮೀಜಿಗಳು ಇವತ್ತು ಮಾತಾಡಬೇಕಾಗಿರೋದು, ನೀವು ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ತೀರಾ ಬಿಡ್ತೀರಾ ಅಂತ.
ಅದು ಮುಖ್ಯವಾದ ಚರ್ಚೆ. ನೀವು ಅವರು ವರ್ಣಾಶ್ರಮ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಎಲ್ಲರೂ ಅಲ್ಲ, ಒಂದಾಗ್ಬಿಡಲ್ಲ. ಹಿಂದೂ ಧರ್ಮ ಅಂತಂದ್ರೆ ಫೆಡರಲ್ ಸಿಸ್ಟಮ್ ಇದ್ದಂಗೆ ಇದು. ಎಲ್ಲಾ ಜಾತಿಗಳ ಒಂದು ಒಕ್ಕೂಟ ಅದು. ಒಳ್ಳೇದಿದೆ ಕೆಟ್ಟದಿದೆ ಅಂತ ನಾನು ಬೇರೆ ಹೇಳೋದು ಒಪ್ಕೊಳ್ತಾರೆ. ಅವರು ಒಳ್ಳೇದನ್ನ ಸ್ವೀಕಾರ ಮಾಡೋಣ ಅಂತ ಹೇಳ್ತಾರೆ. ಅವರು ಮಾತಾಡುವ ರೀತಿ ಹೇಗಿದೆ ಅಂದರೆ ಅದೇ ನಮ್ಮ ಇಡೀ ಈ ಹಿಂದೂ ಸಮಾಜದ ಸಮಸ್ಯೆ ಏನಂದ್ರೆ ಒಬ್ಬ ಮೇಲೆ ನಿಂತು ಕೆಳಗಡೆ ಉದ್ದೇಶಿಸಿ ಏನೋ ಹೇಳ್ತಾ ಇದ್ದಾನೆ ಅಂತ. ನೀವು ಕೆಳಗಿದ್ದೀರಿ, ನಿಮಗೆ ಏನೋ ಕೊಡ್ತಾ ಇದ್ದೇವೆ, ನೀವು ಮೇಲೆ ಬನ್ನಿ ಅಂತ. ನೀವು ಸಮಾನತೆಯ ಒಂದು ಪಾತಳಿಯ ಮೇಲೆ ನಿಂತು ಮಾತಾಡ್ಬೇಕು ಅದನ್ನು. ಕನಕಾನುಯಾಯಿಗಳು ಅವರದೇ ಆದ ಅವರಿಗೆ ಸ್ವಾಭಿಮಾನದ ಒಂದು ಬದುಕಿದೆ, ಅದಕ್ಕೆ ಒಂದು ವೈಚಾರಿಕವಾದ ಹಿನ್ನೆಲೆ ಇದೆ. ನಾನು ಮಾಧ್ವ ಪಂಥದವರಿಗೂ ಇರ್ಬೋದು. ನೀವು ಸಮಾನ ಪಾತ್ರೆಯ ಮೇಲೆ ನಿಂತು ಅಂದ್ರೆ ಎದುರು ನಿಂತು ಎದುರ ಸಮಾನವಾಗಿ. ಅದು ಬಿಟ್ಟು ನೀವು ಈಗ ದೀಕ್ಷೆ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ. ನೀವು ಈಗ ಅವರು ಕನಕಾನ್ಯಾಯ ಅಂತ ನಾಳೆ ಒಬ್ಬ ಹೋದಗಣಿ ತಿಳ್ಕೊಳ್ಳಿ, ಒಬ್ರು ನಾಳೆ ಒಬ್ಬರು ಸ್ವಾಮೀಜಿಗಳು, ಈಶ್ವರನ ಸ್ವಾಮೀಜಿಗಳ ಯಾರಾದರೂ ಹೋಗಿಬಿಡ್ತಾರೆ, ಮುಂದಿನ ಶಿಷ್ಯರನ್ನಾಗಿ ಅವರನ್ನು ಮಾಡ್ತಾರೆ. ಅವರು ಸಂಸ್ಕಾರ ಕೊಡ್ತೀವಿ ನಾವು. ಸಂಸ್ಕಾರ ಕೊಟ್ಟು ಏನ್ ಮಾಡ್ತೀರಿ ನೀವು? ಮುಂದಿನ ಶಿಷ್ಯರನ್ನಾಗಿ ಉಡುಪಿ ಮಠಕ್ಕೆ ಈಗ ಪೇಜಾವರ ಸ್ವಾಮೀಜಿಗಳ, ಈಗ ನೀವು ಅವರು ಲಿಂಗಾಯತ ಧರ್ಮವನ್ನ ಇಟ್ಕೊಂಡ್ರು. ಬಹಳ ಕಡೆ ಈಗ ಇಲ್ಕಲ್ ಸ್ವಾಮೀಜಿಗಳು ಮತ್ತೊಬ್ಬರು ಒಬ್ಬ ದಲಿತನನ್ನು ಶಿಷ್ಯರನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದು ಇದು ಮಿಸ್ ಅಡ್ವೆಂಚರ್, ಇದೆಲ್ಲ ಇದು ದುಸ್ಸಾಹಸ. ಇದು ನೀವು ಅದಕ್ಕೆ ಅವಸರದ ಕ್ರಾಂತಿ, ಅವಸರ ಕ್ರಾಂತಿಗೆ ಆಹ್ವಾನಕ್ಕೆ ಹೋದಂತ ನಮ್ಮ ಮಾದಾರ ಚೆನ್ನೈ ಶ್ರೀಗಳು ಕೂಡ ದಾವಣಗೆರೆ ಸ್ಟುಡಿಯೋದಿಂದ ಸಂಪರ್ಕದಲ್ಲಿದೆ. ಮಾದಾರ ಚೆನ್ನೈ ಶ್ರೀಗಳೇ, ಅವಸರದ ಕ್ರಾಂತಿಗೆ ಹೊರಟಿದ್ದಾರೆ ಪೇಜಾವರ ಶ್ರೀಗಳು. ತಾವು ಕೂಡ 2010 ಸೆಪ್ಟೆಂಬರ್ ತಿಂಗಳಲ್ಲಿ ಮೈಸೂರಿನ ದೇವರಾಜ ಅರಸು ಕಾಲನಿಯಲ್ಲಿ ಪೇಜಾವರ ಶ್ರೀಗಳು ನಡೆದಂಥ ಪಾದಯಾತ್ರೆ ತಾವು ಕೂಡ ಭಾಗಿಯಾಗಿ, ತಾವು ಕೂಡ ಬ್ರಾಹ್ಮಣ ರೋಣಿಗೆ ಹೋಗಿದ್ರಿ. ಆ ಕ್ರಾಂತಿ ಎಲ್ಲಿಗೆ ಬಂತು? ಅದನ್ನು ನಾನು ಕ್ರಾಂತಿ ಅಂತೇಳಿ ಭಾವಿಸೋದಿಲ್ಲ. ಅದನ್ನು ಒಂದು ಸಾಂಕೇತಿಕ ಒಂದು ಪ್ರಕ್ರಿಯೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಹೇಳಿಕೆಯನ್ನು ಪೇಜಾವರ ಗುರುಗಳು ಏನು ಹೇಳಿದ್ದಾರೆ ಇದನ್ನು ಈಗಷ್ಟೇ ಹೇಳ್ತಿಲ್ಲ, ಇದಕ್ಕಿಂತ ಮುಂಚೆನೂ ಅವರು ಇದೇ ರೀತಿಯಾಗಿರುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದಲಿತರಿಗೂ ಕೂಡ ನಾನು ಭಕ್ತಿ ದೀಕ್ಷೆಯನ್ನು ಕೊಡ್ತೀನಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘಟನೆ ಅನೇಕ ಮುಖಂಡರುಗಳು ಕೂಡ ಈಗ ದಿನೇಶ್ ಅಮೀನ್ ಮಠ ಅವರು ಹೇಳಿದಂತೆ ಅನೇಕ ಪ್ರಶ್ನೆಗಳನ್ನು ಹಾಕಿದರು. ಏನು ಅಂತ ಹೇಳಿದರೆ, ನೀವು ದೀಕ್ಷೆ ಕೊಡೋದಷ್ಟೇ ಅಲ್ಲ, ನಿಮ್ಮ ಮಠಕ್ಕೇ ಒಬ್ಬ ದಲಿತರನ್ನು ನೇಮಕ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತ ಇಡ್ತಾಯಿದ್ರು. ಅದನ್ನು ನಾನು ಕೂಡ ಒಪ್ಪೋದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಈಗ ಹೇಳಿದ್ರಿ ನೀವು ಅವಸರದ ಕ್ರಾಂತಿ ಅಂತೇಳಿ, ಒಂದೇ ಸರಿನೇ ಯಾವುದೂ ಕೂಡ ಬದಲಾವಣೆ ಮಾಡೋದು ಅಂತ ಸಂದರ್ಭ ಅನ್ನುವಂಥದ್ದಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ, ಇವತ್ತಿನ ಚರ್ಚೆ ನಡೆಯುತ್ತಿರುವಂಥದ್ದು, ಇವತ್ತಿನ ಪ್ರಶ್ನೆಗೆ ಮತ್ತೆ ಉತ್ತರ ಸಿಗಬೇಕಾಗಿರುವಂಥದ್ದು. ನಮ್ಮ ಕಾಗಿನೆಲೆಯ ವಸ್ತುರ್ಗ ಪೀಠಾಧೀಶರು ಮೊದಲನೇ ಏನು ಹೇಳಿದಂತೆ, ಅವರೇನು ಹೇಳಿದರು, ಇಲ್ಲಿ ಹಾಲುಮತಸ್ಥರು ವೈಷ್ಣವ ದೀಕ್ಷೆ ಪಡೆಯುವಂಥದ್ದು ಅಥವಾ ಪೇಜಾವರ ಗುರುಗಳು ಹಾಲುಮತಸ್ಥರ ದೀಕ್ಷೆಗೆ ಬರುವಂಥದ್ದು, ಇವೆರಡೂ ಕೂಡ ಆಗದೇ ಇರುವಂಥದ್ದು. ಆದರೆ ಇಲ್ಲಿ ಒಬ್ರಿಗೊಬ್ರು ಕಂದಕ ಸೃಷ್ಟಿ ಆಗ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಕನಕನಿಗೆ ಗೌರವ ಕೊಡ್ತಿಲ್ಲ ಅನ್ನುವಂಥದ್ದು ಹಾಲುಮತಸ್ಥ ಕುರುಬ ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ಬರ್ತಿದೆ ಅನ್ನುವಂಥದ್ದು. ಇಲ್ಲಿ ಅದು ಕನಕನಿಗೆ ಗೌರವ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸಮುದಾಯಕ್ಕೆ ಅಗೌರವ ಮಾಡಿದಂಥ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಯಾಕೆ ಅಂತ ಹೇಳಿದ್ರೆ, ಕನಕನನ್ನು ಒಂದು ಜಾತಿಗೆ ಸೀಮಿತಗೊಳಿಸಿದರೆ, ವಾಲ್ಮೀಕಿಯನ್ನು ಮತ್ತೊಂದು ಜಾತಿಗೆ ಸೀಮಿತಗೊಳಿಸಿದರೆ, ಅದೇ ರೀತಿ ಬಸವಣ್ಣವರನ್ನು, ಅಂಬೇಡ್ಕರ್ ಅವರನ್ನು ಈ ರೀತಿಯಾಗಿ ಇನ್ನೂ ಕೂಡ 21ನೇ ಶತಮಾನ ಮುಗಿತಾ ಬಂದರೂ ಕೂಡ ಇಂತಹ ದಾರ್ಶನಿಕರನ್ನು ಪ್ರತ್ಯೇಕ ಒಂದೊಂದು ಜಾತಿಗೆ ಮಾತ್ರ ಸೀಮಿತಗೊಳಿಸ್ತಾ ಹೋದಂತಲ್ಲ, ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಕ್ಕೆ ಕಾರಣಗಳೇನು ಅನ್ನೋಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇವತ್ತು ನಾವು ಹಾಲು ಮತಸ್ಥರೆಲ್ಲರೂ ಕೂಡ ಅಥವಾ ಕುರುಬ ಸಮುದಾಯದವರು ವೈಷ್ಣವ ದೀಕ್ಷೆಯನ್ನು ಪಡೆದ ತಕ್ಷಣವೇ ಒಮ್ಮೆಲೆ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು ಅದು ಕೂಡ ಶುದ್ಧ ತಪ್ಪು. ಆದರೆ ದಲಿತರು ಕೂಡ ಭಕ್ತಿ ದೀಕ್ಷೆಯನ್ನು ಪೇಜಾವರ ಗುರುಗಳಿಂದ ಪಡೆದ ತಕ್ಷಣ ದಲಿತರು ಕೂಡ ಮಾರ್ಪಾಡಾಗ್ತಾರೆ ಅನ್ನುವಂಥದ್ದು ಕೂಡ ಭಾಳ ತಪ್ಪು. ಇವತ್ತು ನನಗೂ ಕೂಡ ದೀಕ್ಷೆಯನ್ನು ಕೊಟ್ಟಂಥ ಮುರುಘಾಶರಣರು ದೀಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಮುರುಘಾಶರಣರು ಭಾಳಷ್ಟು ನಮ್ಮ ಒಂದು ಪೀಠಾಧಿಪತಿಗಳ ಮೂಲಕ ಅಥವಾ ಈ ಮಠದ ಮೂಲಕ ನಮ್ಮ ಸಮುದಾಯದವರಿಗೆ ಲಿಂಗಧಾರಣೆಯನ್ನು ಮಾಡಿ ಅವ್ರನ್ನೂ ಕೂಡ ಬಸವ ಧರ್ಮಕ್ಕೆ ಒಂದು ಮತಾಂತರ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದರು. ಆದರೆ ಆ ಪ್ರಕ್ರಿಯೆಗಳು ನಾವು ಇಲ್ಲಿ ಯಾವುದಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ, ದೀಕ್ಷೆ ಅಂತೇನು ಅಂದರೆ ಒಂದು ಸಂಕಲ್ಪ, ಒಂದು ಅರಿವು, ಒಂದು ಜಾಗೃತಿ, ಇದಕ್ಕೆ ಮಾತ್ರ ನಾವು ಸೀಮಿತಗೊಳಿಸಬೇಕು ಅನ್ನುವಂಥ ಒಂದು ಅಭಿಲಾಷೆ ಅನ್ನೋದು. ಇಲ್ಲಿ ಪೇಜಾವರಗುಳುವಂಥದ್ದು ಒಂದು ಪದಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಅವರು ಯಾವ ಸಂದರ್ಭಕ್ಕೆ ಅದನ್ನು ಬಳಸ್ತಾರೋ ಗೊತ್ತಾಗ, ಗುಲಾಮರಲ್ಲ ಅನ್ನುವಂಥ ಏನು ಈ ಗುಲಾಮ ಅನ್ನುವಂಥ ಪದ ಏನಿದೆ, ಈ ಪದಕ್ಕೆ ನಂದು ಕೂಡ ಆಕ್ಷೇಪಣೆ ಇದೆ. ಆದರೆ ಈ ವಯಸ್ಸಿನಲ್ಲಿ ಕೂಡ ಪೂಜ್ಯರು ಕೆಲವೊಂದು ಮಾರ್ಪಾಡುಗಳನ್ನು ಕೆಲವು ಪದ ಬಳಕೆ ಮಾರ್ಪಾಡುಗಳನ್ನು ಮಾಡಿಕೊಂಡ್ರೆ ಇಂಥ ಅನಾವಶ್ಯಕ ಗೊಂದಲಗಳಿಗೆ ಕಾರಣವಾಗೋದಿಲ್ಲ ಅನ್ನುವಂಥದ್ದು. ಶ್ರೀಗಳನ್ನು ಮಾತಾಡ್ತೀನಿ. ಗುರುಮೂರ್ತಿ ಅವರೇ,
ಸೊ ಚರ್ಚೆಯನ್ನು ನೋಡ್ತಾ ಇದ್ವಿ. ಈಗ ಮಾದಾರ್ಚನ ಶ್ರೀಗಳನ್ನು 50-50 ಅವರು. ಹೌದು. ಅಂದರೆ ಇದೊಂದು ಸಮಾಜ ಸುಧಾರಣೆಯ ಒಂದು ಭಾಗ. ಅದನ್ನು ಯಾಕೆ ನಾವು ಅದನ್ನು ವಿರೋಧ ಮಾಡಬೇಕು, ಅಥವಾ ಶ್ರೀಗಳು ಮಾಡುವಂಥದ್ದನ್ನು ನಾನು ವಿರೋಧ ಮಾಡ್ತಾನೆ, ಕೆಲವೊಂದು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದು. ಯಾಕಂದರೆ ಅವರು ಕೂಡ ಬ್ರಾಹ್ಮಣರ ಕೇರಿಗೆ ಹೋಗಿ ಅವರು ಪಾದಪೂಜೆ ಮಾಡಿಸ್ಕೊಂಡಿದ್ರು, ಹಾಗೆ ದಲಿತರ ಕೇರಿಗೆ ಪೇಜಾವರ ಶ್ರೀಗಳು ಕರ್ಕೊಂಡು ಹೋಗಿದ್ರು. ಒಂದು ಸಾಂಕೇತಿಕ ಅನ್ನುವಂಥದ್ದು, ಸಾಂಕೇತಿಕವಾದಂಥದ್ದು ಅದು ಪರಿಪೂರ್ಣತೆ ಆಗುತ್ತಾ ಅನ್ನುವಂಥದ್ದು, ಯಾಕಂತಂದ್ರೆ ಯಾವತ್ತೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ. ಅದೇ ಈಗ ಇವ್ರು ಹೇಳ್ತಾ ಇರೋದು, ಇವರು ಅಮೀನ್ ಮಠ ಅವರು ಮಾತಾಡುವಾಗ ಹೇಳಿದರು, ಒಂದು ಅಷ್ಟು ನೀವು ಸಮಾನತೆಯನ್ನು ಕಾಪಾಡಿಕೊಳ್ಳೋದಿದ್ರೆ ನಿಮ್ಮ ಉತ್ತರಾಧಿಕಾರಿಯಾಗಿ ಬೇರೆಯವ್ರನ್ನ ಬ್ರಾಹ್ಮಣೇತರರನ್ನು ಕೂಡಿಸಬಹುದು, ಆವಾಗ ನೀವು ಮಾಡಿದಂಗೆ ಆಗ್ತದೆ ಅಂತ. ಇಲ್ಲಿ ಬಂದಿರುವಂಥ ಪ್ರಶ್ನೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ತನ್ನ ಉತ್ತರಾಧಿಕಾರಿ ಅಂತ ಬೇರೆ ಯವನನ್ನು ಕೂಡಿಸಿದ್ರೆ ಇದು ಮತ್ತೊಂದು ಜಾತಿ ಆಗುತ್ತೆ. ನಾವು ಇತಿಹಾಸವನ್ನು ಗಮನಿಸ್ತಾ ಬಂದರೆ ಎಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ಒಂದು ಜಾತಿಗೆ ಇನ್ನೊಂದು ಜಾತಿ ಸೇರಿದರೆ ಅದು ಮತ್ತೊಂದು ಜಾತಿಯಾಗಿ ಆಗ್ತಾ ಇದೆ ಹೊರತಾಗಿ ಈ ಜಾತಿ ವ್ಯವಸ್ಥೆಯನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸರಿ ಅಂತ ಹೇಳ್ತಾ ಇರೋದಲ್ಲ ನಾನು. ಆದರೆ ನಾ ಹೇಳ್ತಾ ಇದ್ದೀನಿ ಪೂರ್ತಿ, ಜಾತಿಗಳಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಹೊರತಾಗಿ ಈ ಜಾತಿಯನ್ನು ಬಿಟ್ಬಿಡಿ ಇತ್ತೊಂದು ಜಾತಿಗೆ ಸೇರಿ ಅಂದ್ರೆ ಅಸಮಾನತೆ ಹಾಗೆ ಇರುತ್ತೆ. ಅದು ಅಲ್ಲ ನಮ್ಮ ಇಟ್ಕೊಂಡೆ ನಾವು ಸಮಾನವಾಗಿರ್ಬೇಕಂದ್ರೆ ನಮ್ಮ ಇಷ್ಟು ವರ್ಷದ ಇತಿಹಾಸವನ್ನು ನೋಡಿದಾಗ ಯಾರೂ ಜಾತಿಯನ್ನು ಬಿಡ್ಲಿಕ್ಕಾಗಿಲ್ಲ. ಆ ಜಾತಿಯನ್ನು ಮುಂದುವರಿಸ್ಕೊಂಡು ಹೋಗಿ ನಾನು ಹೆಚ್ಚಿನವನು ನೀನು ಕಡಿಮೆಯವನು ಈ ಭಾವನೆ ಬೇಡ. ಮತ್ತೆ ಯಾವುದೂ ಇಲ್ಲ. ಅವರ ಅಲ್ಲಿ ನೋಡಿ ಇತ್ತೀಚೆಗೆ ಆಚಾರ್ಯರೇ, ನೀವು ಧರ್ಮ ಹೇಳ್ತಾ ಇಲ್ಲ, ಅದು ಲಿಂಗಾಯತ ಧರ್ಮ ಹೇಳ್ತಾ ಇಲ್ಲ, ಅದ್ರ ಅನುಯಾಯಿಗಳು ಅದು ಜಾತಿ ಆಯ್ತು. ಆದ್ರೆ ನೀವು ಪ್ರತಿಪಾದಿಸುವ ಹಿಂದೂ ಧರ್ಮ ಇದೆ ಅಲ್ಲ, ಅದು ಅಸಮಾನತೆಯನ್ನೇ ಬೋಧಿಸ್ತಾ ಇದೆ. ಇಲ್ಲ ಸಮಾನತೆಯನ್ನ ಬೋಧಿಸುವಂತದ್ದು ಯಾವ್ದಾರ ಅಂಶಗಳಿದ್ರೆ ಹೇಳಿ. ನೋಡ್ರಿ, ಸಮಾನತೆ ಅಂದ್ರೆ ಧರ್ಮದಲ್ಲಿ ವ್ಯತ್ಯಾಸ ಹೇಳುತ್ತೆ ಹೊರತು, ಧರ್ಮದಲ್ಲಿ ವ್ಯತ್ಯಾಸ ಹೇಳ್ತಾ ಇದೆ ಹೊರತು ಬ್ರಾಹ್ಮಣನಿಗೆ ಒಂದು ಧರ್ಮ, ಶೂದ್ರನಿಗೆ ಒಂದು ಧರ್ಮದಲ್ಲಿ ವ್ಯತ್ಯಾಸ ಹೇಳುತ್ತೆ ಹೊರತು ಅಸಮಾನತೆಯನ್ನು ಹೇಳ್ತಾ ಇರಲಿಲ್ಲ. ಅಸಮಾನತೆ ನಾವು ಕ್ರಿಯೇಟ್ ಮಾಡಿ. ನಾನು ಒಂದು ಬ್ರೇಕ್ ತೊಗೊಳ್ತೀನಿ, ಆಮೇಲೆ ನಾನು ತೊಳ್ತೀನಿ. ನಿಮ್ದು ಪಂಚ ಪ್ರಶ್ನೆಗಳು ಇರ್ಬೋದು. ಹರಿದಾಸ್ ಭಟ್ರು ಹೇಳುವಂಥದ್ದು ಸಮಾನತೆ ಅಸಮಾನತೆ ಪ್ರಶ್ನೆ ಇದ್ರೂ ಕೂಡ, ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಸಂದೇಶ ಇದ್ರೂ ಕೂಡ ಇಷ್ಟೊಂದು ಅಸಮಾನತೆ, ಇಷ್ಟೊಂದು ದೇವರುಗಳು, ಇಷ್ಟೊಂದು ಜಾತಿಗಳು, ಇಷ್ಟೊಂದು ಒಳಪಂಗಡಗಳು ಹೇಗೆ ಬಂತು ಹಿಂದೂ ಧರ್ಮದಲ್ಲಿ? ಅದೇ ಅಸಮಾನತೆಯ ಒಂದು ಒಡ್ಡೋಲಗ. ಆ ಕಾರಣಕ್ಕಾಗಿ ಈ ಚರ್ಚೆ ಇರುತ್ತೆ. ಯಾಕಂತಂದರೆ ಅಸಮಾನತೆ ಇರೋದ್ರಿಂದ ಇಲ್ಲಿ ಸಮಾನತೆಯ ಮಾತುಗಳು ಬಂದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ವಾದ ಅನ್ನುವಂಥದ್ದು ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ.